ಎಲ್ಲ ನಮ್ಮ ಸೌಜನ್ಯ ಹೋರಾಟಗಾರರಿಗೆ ನಮಸ್ತೆ. ನಾವಿತ್ತು ಗಿರೀಶ್ ಮಠನ ಸರ್ ಹೊಂದಿದ್ದೀವಿ. ದಿನಾಂಕ 21/7/2024 ಬೆಂಗಳೂರು ಮಹಾಲಕ್ಷ್ಮಿ ಲೇಔಟಲ್ಲಿ ಒಂದು ರಕ್ತದಾನ ಶಿಬಿರ ಏರ್ಪಡಿಸಿದ್ದೀವಿ. ಅದೇ ಸೌಜನ್ಯ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಧರ್ಮಸ್ಥಳ ಗ್ರಾಮದಲ್ಲಾಗಿರುವ ಅತ್ಯಾಚಾರ ಕೊಲೆಯನ್ನು ಕೊನೆಗಾಣಿಸಲು ಹಾಗೂ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಇಂಥ ಒಂದು ಘಟನೆ ಮರುಕಳಿಸಬಾರ ಉದ್ದೇಶದಿಂದ ಒಂದು ಶಿಬಿರ ಮಾಡಿ ಅದರ ಒಂದಿಷ್ಟು ಸಭಾ ಕಾರ್ಯ ಮಾಡೋಣ ಅಂತಿದ್ದೀವಿ. ಇವತ್ತು ಅದನ್ನು ನಾವು ಸ್ವಲ್ಪ ಮುಂದೂಡಲಾಗಿದೆ. ಅದರ ವಿಷಯ ಯಾವ ಕಾರಣಕ್ಕೋಸ್ಕರ ಇದನ್ನು ಮುಂದೂಡಲಾಗಿದೆ ಎಂಬುದನ್ನು ನಮ್ಮ ಹೋರಾಟಗಾರರಾಗಿರುವಂಥ ಗಿರೀಶ್ ಮಠ ಸಾರಿಗೆ ಕೇಳೋಣ. ಸರ್ ನಮಸ್ತೆ. ನಮಸ್ತೆ ಸರ್, ಇವತ್ತು ಆದಿತ್ಯವಾರ ಅಂದರೆ 21/7/2024 ನಾವು ನಡೆಸಲು ಉದ್ದೇಶಿತ ಕಾರ್ಯಕ್ರಮ ಮುಂದೂಡಲಾಗಿದೆ. ಅದು ಯಾವ ಕಾರಣಕ್ಕೋಸ್ಕರ? ಮಳೆಯಿಂದಲಾಗಿದೆಯಾ? ಅದರ ಕಾನೂನು ಚೌಕಟ್ಟಿನಲ್ಲಿ ತೊಂದರೆ ಆಗ್ತಾ ಇದೆಯಾ? ಒಂದು ಸ್ವಲ್ಪ ನಮ್ಮ ಜನರಿಗೆ ತಿಳಿಸ್ಬೋದಾ? 21ನೇ ತಾರೀಕಿನ ಕಾರ್ಯಕ್ರಮ ಅದನ್ನು ಮುಂದೂಡಲಾಗಿದೆ. ಅದಕ್ಕಾಗಿ ಸಾಕಷ್ಟು ಜನ ಬರೋದಕ್ಕೆ ತಯಾರಿ ಮಾಡಿದ್ರು. ಅವರಿಗೆ ನಾನು ವೈಯಕ್ತಿಕವಾಗಿ ಕ್ಷಮೆಯನ್ನ ನಾನು ಕೇಳ್ಕೊಳ್ತಾ ಇದ್ದೀನಿ. ಆನಂತರ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಬೆಂಗಳೂರಿನಲ್ಲಿರುವಂತಹ ಮಹಿಳಾ ಸಂಘದವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ರು. ಪ್ರಾರಂಭದಲ್ಲಿ ಒಂದು ರಕ್ತದಾನ ಶಿಬಿರ ಮಾಡಬೇಕು. ಆ ರಕ್ತದಾನ ಶಿಬಿರದಲ್ಲಿ ನನ್ನನ್ನು ಗೆಸ್ಟ್ ಆಗಿ ಕರೆದಿದ್ರು. ಸರ್, ದಯವಿಟ್ಟು ತಾವು ಬನ್ನಿ, ಬಂದು ಮಾತಾಡಿ. ಮತ್ತು ಸೌಜನ್ಯ ವಿಷಯವನ್ನು ಕೂಡ ನಾವು ಸಾಕಷ್ಟು ಕೇಳ್ತಾ ಇದ್ದೀವಿ. ಆ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು, ಸತ್ತಂತ ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಮತ್ತು ಈ ಹೋರಾಟಕ್ಕೆ ಜಯ ಸಿಗಬೇಕು, ಅದ್ರ ಕುರಿತಾಗಿ ಸ್ವಲ್ಪ ತಾವು ಮಾತಾಡಬೇಕು ಅಂತ ಕರೆದಿದ್ರು. ಅದಕ್ಕೆ ನಾವು ಏನು ಯೋಚನೆ ಮಾಡಿದ್ವಿ, ಇದನ್ನ ಏನೋ ಒಂದು ಶಿಬಿರ ರೀತಿ ಆಗಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಬೆಂಗಳೂರಿನಲ್ಲಿ ಅನೇಕರಿಗೆ, ಸಾಕಷ್ಟು ಜನ ನಾಗರಿಕರಿಗೆ, ಜನಸಾಮಾನ್ಯರಿಗೆ ಈ ಪ್ರಕರಣದ ಗೊತ್ತಿದೆ. ಆದರೆ ಇನ್ನೂ ಕೆಲವೊಂದಿಷ್ಟು ವಿಷಯಗಳನ್ನ ಅವರಿಗೆ ಮನವರಿಕೆ ಆಗಬೇಕು. ಯಾಕಂತ ಹೇಳಿದ್ರೆ ಎಷ್ಟೋ ಜನ ಏನ್ ತಿಳ್ಕೊಂಡಿದ್ದಾರೆ, ಇದು ಧರ್ಮಸ್ಥಳದ ವಿರುದ್ಧ ಅಂತ ತಿಳ್ಕೊಂಡಿದ್ದಾರೆ. ಧರ್ಮಸ್ಥಳದ ವಿರುದ್ಧ ಅಲ್ಲ, ಇದು ದೇವಸ್ಥಾನದ ವಿರುದ್ಧ ಅಲ್ಲ, ದೇವರ ನಂಬಿಕೆಯ ವಿರುದ್ಧ ಅಲ್ಲ. ಎಲ್ಲರೂ ನಾವು ಆ ದೇವರ ನಂಬಿಕೆಯಲ್ಲೇ ಬದುಕ್ತಾ ಇರೋರು. ಹಿಂಗಾಗಿ ಒಂದು ಕಾರ್ಯಾಗಾರ ಶಿಬಿರ ಮಾಡೋಣ ಅಂತ ಹೇಳಿ ಅದಕ್ಕೆ ಸ್ವಲ್ಪ ಏನೋ ಪರಿವರ್ತನೆ ಮಾಡಿಕೊಂಡ್ರು. ಅದಕ್ಕೆ ಬೇಕಾದಂತ ಎಲ್ಲಾ ಸಿದ್ಧತೆಗಳನ್ನು ಕೂಡ ನಾವು ಮಾಡ್ಕೊಂಡಿದ್ವಿ. ಆ ಮಹಿಳಾ ಸಂಘಟನೆಯವರು ಕೂಡ ಮಾಡ್ಕೊಂಡಿದ್ರು. ನಿನ್ನೆ ಸಂಬಂಧಪಟ್ಟಂತ ಪೊಲೀಸ್ ಠಾಣೆಯಲ್ಲಿ ಅದಕ್ಕೆ ಅನುಮತಿಯನ್ನು ಕೂಡ ಕೊಟ್ಟರು, ಅಂದ್ರೆ ಎಕ್ನಾಲೇಜ್ಮೆಂಟ್ ಕೊಟ್ಟರು ಅದಕ್ಕೆ. ಆದ್ರೆ ಮಧ್ಯಾಹ್ನದ ಹೊತ್ತಿಗೆ ಇವರು ಏನು ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡುವಂತಹ ಸಂರಕ್ಷಕ ಗ್ಯಾಂಗ್ ಇದೆಯಲ್ಲ, ಅವರು 2 ಗಂಟೆಗೆ, ಯಾಕಂದ್ರೆ ಅವರು ಬಹುಶಃ ಊಟ ತಿಂಡಿ ಮಾಡ್ತಾರ ಗೊತ್ತಿಲ್ಲ, ಅವರು ಬರೀ ನಮ್ಮನ್ನ ಫಾಲೋ ಮಾಡ್ತಾನೆ ಇರ್ತಾರೆ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೈಕೋರ್ಟ್ ಆರ್ಡರ್ನ ಇಂಜೆಕ್ಷನ್ ಆರ್ಡರ್ ಇದೆ. ನೀವು ಹೇಳುವಂಗೆ 1, 2 ಅಲ್ಲ, ಸಾವಿರಾರು ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಹಾಕಿರೋ ಜಾಗ ಧರ್ಮಸ್ಥಳ. ಇವತ್ತು ಹೇಳ್ತಾ ಇದ್ದೀವಿ, ನಾನು ಹೇಳ್ತಾ ಇದ್ದೀನಿ ಹಿಂದೆನೆ, ನೀವು ನಮ್ಮ ಮೇಲೆ FIR ಮಾಡಿ, ನಿಮ್ಮನ್ನು ಇಂಥವ್ರು ಮಾಡ್ತಾ ಹೇಳ್ತಾ ಇದ್ದೀವಿ, FIR ಮಾಡಿ ತನಿಖೆ ಮಾಡಿಸಿ. ಅದು ಮಾಡ್ತಾ ಇಲ್ವಲ್ಲ ಸರ್? ಮಾಡ್ತಾ ಇದಾರ ನೋಡಿ. ಈಗ ಅವರು ಕಾನೂನು ಹೈಕೋರ್ಟ್ ಆದೇಶ ಇಟ್ಕೊಂಡು ಬಂದಾರಲ್ಲ, ನಾವು ಅದೇ ನ್ಯಾಯಾಲಯದ ಆದೇಶವನ್ನು ಇಟ್ಕೊಂಡು ಬರ್ತೀವಿ. ಅವಾಗ ಏನಾದ್ರೂ ನಮಗೆ ತಡೆ ಒಡ್ಡಿದ್ರೆ ನೇರವಾಗಿ ಮುಖ್ಯಮಂತ್ರಿಗಳ ಮನೆ ಎದುರುಗಡೆನೆ ಕೂತ್ಕೋತೀವಿ ನಾವು. ಹೌದು, ಮುಖ್ಯಮಂತ್ರಿಗಳ ಮನೆ ಎದುರುಗಡೆ, ಗೃಹ ಸಚಿವರ ಮನೆ ಎದುರುಗಡೆನೆ ಕೂತ್ಕೊಳ್ತೀವಿ ನಾವು. ಅದು ಎಚ್ಚರಿಕೆ ಇರಲಿ. ನಾವು ಯಾಕೆ ಪೊಲೀಸರು ಮಾತಿಗೆ ಬೆಲೆ ಕೊಟ್ಟಿದ್ದೀವಿ, ಕಾನೂನಿಗೆ ನಾವು ಗೌರವನ ಕೊಟ್ಟಿದ್ದೀವಿ. ನಾಳೆ ನಾವು ಅದೇ ಆದೇಶವನ್ನೇ ತಗೊಂಡು ಬರ್ತೀವಿ. ಅವಾಗ ಏನಾದ್ರೂ ಹಿಂದೇಟ್ ಹಾಕಿದ್ರೆ ದೊಡ್ಡ ಮಟ್ಟದ ಪ್ರತಿಭಟನೆ ಬೆಂಗಳೂರಿನಲ್ಲೇ ಆಗುತ್ತೆ. ಇದು ಗೊತ್ತಿರಲಿ. ನಾವು ಕಾನೂನಿಗೆ ಗೌರವ ಕೊಟ್ಟಿದೆ ಅಂತ ಹೇಳೋದು ಅದು ನಮ್ಮ ವೀಕ್ನೆಸ್ ಅಲ್ಲ. ಆನಂತರ ಯಾರ್ಯಾರು ಈ ಕಾರ್ಯಕ್ರಮಕ್ಕೆ ಬರೋದಕ್ಕೆ ತಯಾರಿ ಮಾಡಿದ್ದರೋ ಅವರೆಲ್ಲರಿಗೂ ನಾನು ಮತ್ತೊಮ್ಮೆ ಇದನ್ನ ವೈಯಕ್ತಿಕವಾಗಿ ನಾನು ಹೊಣೆಯನ್ನ, ಕಾರ್ಯಕ್ರಮ ರದ್ದಾಗಿದ್ದಕ್ಕೆ ಏನೇ ಕಾರಣಗಳು ಇದ್ರೂ ಕೂಡ ಇದರ ಹೊಣೆಯನ್ನ ನಾನು ತಗೊಂಡು ಎಲ್ಲರಿಗೂ ಕೂಡ ಕ್ಷಮೆಯನ್ನ ಕೇಳ್ತಾ, ರವಿವಾರ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ. ಮತ್ತು ಇದಕ್ಕೆ ಸಹಕಾರ ಕೊಟ್ಟಂತ ಈಗಾಗಲೇ ಜಯಂತ ಊಟದ ತಯಾರಿ ಮಾಡಿದ್ರು ಒಬ್ರು. ಪಾಪ ವಾಸವಿ ಕಲ್ಯಾಣ ಮಂಟಪದ ಈ ವರ್ತಕ ಸಂಘದವರು ಊಟದ ವ್ಯವಸ್ಥೆ ಹಿಂದಿನ 2 ದಿನದ ಹಿಂದೆ ಮಂಗಳೂರಿಂತ ಒಂದು 50-60 ಜನ ಬರೋರಿದ್ರು ಮಹೇಶ್ ಶೆಟ್ಟರ್ ಜೊತೆಗೆ. ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವೂ ಕೂಡ ಮಾಡಿತ್ತು. ಆನಂತರ ಛತ್ರದ ವ್ಯವಸ್ಥೆ, ಆನಂತರ ಮಹಿಳಾ ಸಂಘದವರು ಕೂಡ ವ್ಯವಸ್ಥೆ ಮಾಡಿದ್ರು. ಅನೇಕ ಆಟೋ ರಿಕ್ಷಾದವರು ಕೂಡ ಸ್ವಾಗತ ಮಾಡಿ ರಿಸೀವ್ ಮಾಡಿ ಕಾರ್ಯಕ್ರಮ ಮಾಡಬೇಕು ಅಂತಾಗಿತ್ತು. ಇಷ್ಟೊಂದು ಒಂದು ಸುಸಜ್ಜಿತವಾದ ಕಾರ್ಯಕ್ರಮಕ್ಕೆ ಕಲ್ಲು ಹಾಕಿದ್ದಾರೆ ಈ ಕಾಮಂದನ ಟೀಮ್ನವರು. ಕಾಮಂದರು ಕಲ್ಲು ಹಾಕಿದ್ದಾರೆ. ಇರ್ಲಿ, ದೇವ್ರು ನೋಡ್ಕೋತಾನೆ.
ಮತ್ತೆ ಇದನ್ನ ಆದಷ್ಟು ಬೇಗ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡ್ತೇವೆ. ಇವ್ರು ಯಾವಾಗ ನಮ್ಮನ್ನ ಅಡ್ಡಗಾಲ್ ಹಾಕಿದಾರಲ್ಲ ಅವಾಗ ಇನ್ನೂ ಜಾಸ್ತಿ ಕೊಡ್ತೀವಿ ನಾವು, ಇದು ಗೊತ್ತಿರಲಿ. ಹೀಗಾಗಿ ಎಲ್ಲರಿಗೂ ಇನ್ನೊಂದ್ಸರಿ ನಾನು ಹೇಳ್ಕೊಳ್ತಾ ಇದ್ದೀನಿ, ಈ ರವಿವಾರದ ಕಾರ್ಯಕ್ರಮ ಮುಂದೂಡಲ್ಪಟ್ಟಿದೆ. ದಯವಿಟ್ಟು ಯಾರ್ಯಾರು ತಯಾರು ಮಾಡ್ಕೊಂಡಿದ್ದೀರಿ ಅದನ್ನ ಸ್ಥಗಿತಗೊಳಿಸಿ. ಮುಂದಿನ ದಿನವನ್ನು ನಾವು ನಿಗದಿಪಡಿಸಿ ತಮಗೆಲ್ಲ ಹೇಳ್ತೀವಿ. ಇವತ್ತು ಯಾರೂ ಬೇಜಾರು ಮಾಡಬೇಡಿ. ಆ ಅಣ್ಣಪ್ಪ ಸ್ವಾಮಿ, ಮಂಜುನಾಥ ಸ್ವಾಮಿ ಇದನ್ನೆಲ್ಲ ನೋಡ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಮಟ್ಟದ ಹೋರಾಟ ನಮಗೆ ಫ್ರೀಡಂ ಪಾರ್ಕಲ್ಲಿ ಮಾಡೋ ಅಂತ ಹೇಳ್ತಾರೆ. ಇದಕ್ಕೆ ಯಾರೋ ಇವಾಗ ಅವ್ರು ಹೇಳ್ತಾರೆ ನನ್ನ ಕಡೆ ತಪ್ಪಾಗಿದೆ ಅಂತ. ಯಾರು ತಪ್ಪಲ್ಲ, ಕಾನೂನಿಗೆ ಒಂದು ಗೌರವ ಕೊಟ್ಟು ನಾವು ಮಾಡ್ತಾ ಇರೋ ಕೆಲಸ. ಕಾನೂನು ಗೌರವ ಕೊಟ್ಟು, ಅದು ಅಲ್ಲದೆ ಮಂಗಳೂರಿನ ಬರುವವರೆಗೆ ಕಷ್ಟ ಆಗ್ತಾ ಇದೆ, ಅದು ಸ್ವಲ್ಪ ನಾವು ಅದನ್ನ ಹಿಂದೆಟ್ ಹಾಕಿದೀವಿ. ಎಲ್ಲ ಕಡೆ ಬಂದಾಗಿದೆ, ಎಲ್ಲ ಕಡೆ ಜನ ಬರ್ತಾ ಇದ್ದಾರೆ, ಅದು ಎಲ್ಲ ಕಡೆ ಬಂದಾಗ್ತಾ ಇದೆ. ಹೌದು, ಏನೋ ಹೆಚ್ಚಮ್ಮೆ ಆದ್ರೆ ಅದಕ್ಕೆಲ್ಲ ನಾವೇ ಹೊಣೆಗಾರರಾಗಿರ್ತೀವಿ. ಅದಕ್ಕೆ ಆ ಮಂಜುನಾಥ ಸ್ವಾಮಿ, ಅಣ್ಣಪ್ಪ ಸ್ವಾಮಿ ಅವ್ರನ್ನ ಕಳಿಸಿ, ಇಲ್ಲ ನೀವು ಇದನ್ನ ಈ ತರ ನಿಲ್ಲಿಸಿ ಅಂತ ಮಾಡಿರೋದು. ಅದಕ್ಕೆ ಎಲ್ಲರ ಹತ್ರ ಮತ್ತೊಮ್ಮೆ ಕ್ಷಮೆಯನ್ನು ಕೇಳ್ತಾ ನಾವು ಇವತ್ತು ನಮ್ಮ ಈ ಕಾರ್ಯಕ್ರಮ ನಿಲ್ಲಿಸ್ತೀವಿ.